आदित्य राज कॅपिटल प्रायव्हेट लिमिटेड विरुद्ध गुन्हा दाखल झाल्याच्या पार्श्वभूमीवर शहरातील भाग्यनगर येथील कंपनीच्या कार्यालयाजवळ शुक्रवारी तणावपूर्ण परिस्थिती निर्माण झाली. माहिती संकलनासाठी गेलेल्या पत्रकारांशी कंपनीच्या कर्मचाऱ्यांनी गुंडगिरी केल्याचा आरोप समोर आला आहे. महिला कर्मचाऱ्यांनी सुरक्षा रक्षकांनी पत्रकारांवर हल्ला करण्याचा प्रयत्न केला. तसेच काही जणांनी एकत्र येऊन शिवीगाळ केल्याचंही सांगितलं जातं. याचवेळी काही पुरुष कर्मचाऱ्यांनीही पत्रकारांशी वाद घालत हल्ला करण्याचा प्रयत्न केल्याचा आरोप आहे. कंपनीचे मालक बलराज माने यांच्या बाजूने कर्मचारी उभे राहून मुद्दामहून हल्ला करण्याचा प्रयत्न केल्याचा आरोप माध्यम प्रतिनिधींनी केला. ಅಲ್ಲ ನೀವು ಕೇಳಿದ ಕ್ವಶನ್ ಕನ ಹೇಳಿದೀವ ಸರ್ ಏನದಾರ ಅಂತ ಅವ್ರು ಕೇಳಿದ್ರಲ್ರಿ ಸರ್ ಯಾಕೆ ಬೇಕು ನಿಮಗೆ ನಿಮಗೆ ಬೇಕಾದ ಡಾಕ್ಯುಮೆಂಟ್ ಅಲ್ಲಿ ಒಳಗೆ ಚೆಕ್ ಮಾಡತಾರಲ್ರಿ ಅವರು ನಿಮಗೆ ಏನು ಬಂದು ಹೇಳಿಕೆ ಕೊಡಂತಾನೆ ನೀವು ಯಾಕೆ ನ್ಯೂಸ್ ಬಿಡಾಕತ್ತೀರಿ ಅವ್ರು ಬಂದು ನಿಮಗೆ ಏನಾರ ಸ್ಟೇಟ್ಮೆಂಟ್ ಕೊಟ್ಟಾರ ಒಳಗಿನ ಕ್ಲಿಯರ್ ಆಗಿ ಎಲ್ಲ ಎಸ್ಪಿ ಸರ್ ಕೆಳಗ 4 ವರ್ಷದಿಂದ ನಾವು ಇಲ್ಲಿ ಕೆಲಸ ಮಾಡ್ತಿದ್ದೀವಿ. ನಮ್ಮದು ಯಾವುದೋ ಒಂದು ಸ್ಯಾಲ್ರಿ ಆಗಲಿ, ಯಾವುದೋ ಒಂದು ಪೇಮೆಂಟ್ ಆಗಲಿ, ಯಾವುದೋ ಒಂದು ಇನ್ವೆಸ್ಟರ್ದ ಇದು ಆಗಲಿ, ಯಾವುದೋ ಒಂದು ಇವತ್ತುವರೆಗೆ ಯಾವುದೂ ನಿಂತಿಲ್ಲ. ಈಗ ನಮಗೆ ಗೊತ್ತಾಗ್ತಾ ಇಲ್ಲ ವಾಟ್ ಈಸ್ ದ ರೀಸನ್ ಈ ಥರ ಅಚಾನಕ್ ಬಂದು ಯಾವ ಥರ ಇದು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಿಮ್ಮ ಹತ್ರ ಕಂಪ್ಲೇಂಟ್ ಇದೆಯಾ? ಯಾರು ನಮ್ಮ ಇನ್ವೆಸ್ಟರ್ಸ್ ಕಂಪ್ಲೇಂಟ್ ಮಾಡಿದ್ದೀರಾ? ಅದಕ್ಕೂ ನಿಮ್ಮ ಹತ್ರ ಉತ್ತರ ಇಲ್ಲ. ನೀವು ಏನು ಮಾಡ್ತಾ ಇದ್ದೀರಿ ಸರ್? ಯಾರೋ ಬಂದು ಹೇಳ್ತಾ ಇದ್ದಾರೆ, ಅದನ್ನೇ ನೀವು ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀರಿ ಸರ್. ಹಿಂಗೆ ಸ್ಪ್ರೆಡ್ ಮಾಡಿನೇ ನೀವು ಏನು ಮಾಡ್ತಾ ಇದ್ದೀವಿ, ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ವಾಟ್ ಮೀಡಿಯಾ ಇಸ್ ಅಲ್ಲ पैनिक ही हो रहा है सर, पूरा पैनिक ही हो रहा है. हंगल्ला सर, पेमेंट करना चाहिए सर. ये सब पैनिक ही हो रहा है, ये सब रॉन्ग हुआ है सर. ये सब मीडिया की वजह से हुआ है, मीडिया की वजह से हुआ है. तो ये किसने बोला है? किया गया है, पहले ही बोला है. नहीं हमारे इन्वेस्टर्स का पेमेंट कोई बंद किया. ನೀವೇನಂತ ಇದ್ದೀರಿ? ಅವು ಮಾಲಕ್ ಓಡ್ ಹೋಗಿದ್ದಾನೆ, ಇದು ಮಾಡಿದಾನೆ, ಅದು ಮಾಡಿದಾನೆ. ಅವ್ರು ತಮ್ಮ ಕೆಲಸ ಮಾಡ್ಕೋತಿದಾರಿ ಅವರು. ನಮ್ದು ಇನ್ವೆಸ್ಟರ್ಸ್ ಅಲ್ಲ, ನಾವು ಅಲ್ಲ, ಫೋರ್ಜ್ ಕಂಪನಿ ಇತ್ತಂದ್ರೆ ಅವಾಗ್ಲೇ ಡೋರ್ಸ್ ಕ್ಲೋಸ್ ಮಾಡಿ ನಾವು ಎಂಪ್ಲಾಯೀಸ್ಗಳು ಓಡ್ ಹೋಗ್ತಿದ್ವಿ ನಮ್ಮ ಮಾಲಕರ ಜೊತೆಗೆ. ಯಾಕೆ ಹೋಗ್ತಿಲ್ಲ? ನಾವು ಯಾಕೆ ಹೋಗಿಲ್ಲ? ಇದರಲ್ಲಿ ನಿಮ್ದು ಆನ್ಸರ್ ಸಿಗುತ್ತೆ ನಿಮ್ಗೆ. ಯಾಕೆ ಹೋಗಿಲ್ಲ ಸರ್ ನಾವು? ಅಲ್ಲ 24 ನಾವು ಇನ್ವೆಸ್ಟರ್ ಸರ್. ನಮಗೆ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಆನ್ ಡಾಟ್ ಡೇಟ್ ನಮಗೆ ಎಲ್ಲ ನಮ್ದು ಇದಕ್ಕೆ ಕೊಟ್ಟಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಈಗ ಹೆಂಗೆ ಇದು ಇನ್ವೆಸ್ಟಿಗೇಷನ್ ಚಾಲೂ ಆಗಿದ್ಲ, ಅದ್ರ ಮೇಲೆ ಆಫೀಸ್ದ ಎಲ್ಲ ಕೆಲಸ ಬಂದಾಗಿದೆ. ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಸ್ಟಿಲ್ ನಾವು ಏನೂ ಪ್ರಾಬ್ಲಮ್ ಇಲ್ಲ ಸರ್. ನಾವು ಇನ್ವೆಸ್ಟ್ ಮಾಡೀವಿ, ಇಲ್ಲಿ ಎಲ್ಲ ಇನ್ವೆಸ್ಟರ್ ಅದಾವು, ಎಲ್ಲರದ್ದು ಇನ್ವೆಸ್ಟ್ಮೆಂಟ್ ಆಗಿದೆ. ಬಟ್ ಕಂಪ್ನಿ ಮತ್ತು ಸರ್ ಅವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಸರ್. ಅವರು ಪ್ರಾಪರ್ ಇದು ಮಾಡ್ಯಾರ. ನಂದು ಡಿಮ್ಯಾಟ್ ಅಕೌಂಟ್ ಇದೆ. ನನ್ನ ಡಿಮ್ಯಾಟ್ ಅಕೌಂಟ್ನಲ್ಲಿ ಅವರು ಟ್ರೇಡಿಂಗ್ ಮಾಡ್ತಾರೆ. ನನ್ನ ಡಿಮ್ಯಾಟ್ ಅಕೌಂಟ್ ಸೇಫ್ ಇದೆ ಸರ್. ಹಾಂ, ಅದು ನನ್ನ ಡಿಮ್ಯಾಟ್ ಅಕೌಂಟ್ನಲ್ಲಿ ರೊಕ್ಕ ಯಾರೂ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ, ವಿಡ್ರಾ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಇಂಡಿಯಾ ಒಳಗೆ ನೀವು ಅಮೌಂಟ್ ಕೇಳಾಕತ್ತೀರಿ. ನಾನು ಬಿಸ್ನೆಸ್ ಮ್ಯಾನ್ ಇದ್ದೇನೆ, ಸ್ಮಾಲ್ ಬಿಸ್ನೆಸ್ ಮ್ಯಾನ್ ಬೆಳಗಾವಿಂದ. ಅದಷ್ಟ. ಹೌದು ಡಿಮ್ಯಾಟ್ ಅಕೌಂಟ್ ಮಾಡೀನಿ ಸರ್. ನಂದು ಡಿಮ್ಯಾಟ್ ಅಕೌಂಟ್ ಒಳಗೆ ಸ್ವಲ್ಪ ನಾ ಏನು ಬಿಸ್ನೆಸ್ ಮಾಡ್ತೇನೆ ಅದು ಸ್ವಲ್ಪ ರೊಕ್ಕ ಇದೆ ನಂದು ಅಷ್ಟ. ಬಟ್ ಏನಾಗಿದೆ, ಮಂತ್ಲಿ ಅವರು ವಿಡ್ರಾ ಮಾಡ್ತಿತ್ತು. ಪ್ರಾಫಿಟ್ ವಿಡ್ರಾ ಮಾಡಬೇಕಲ್ಲ ಸರ್, ಪ್ರಾಫಿಟ್ ವಿಡ್ರಾ ಮಾಡ್ತಿತ್ತು. ಅದಕ್ಕೆ ಅವರು ಏನು 5% ಕೊಡ್ತೇನೆ, ಇದು ಎಷ್ಟು ಕೊಡ್ತೀನಿ, 2% ಕೊಡ್ತೀನಿ, ಅದಾಗ ಏನಿಲ್ಲ. ಏನು ಪ್ರಾಫಿಟ್ ಆಗ್ತೈತಲ್ಲ ಅದು ವಿಡ್ರಾ ಮಾಡಿ ಅವ್ರದ್ದು ಫೀಸ್ ತೊಗೊಂಡು ನಮಗೆ ಕೊಡ್ತಿತ್ತು ಅಷ್ಟೇ ಇದೆ. ಏನು ಜಾಸ್ತಿ ಇದೇನಿಲ್ಲ. ನಾವು ರಿಕ್ವೆಸ್ಟ್ ಮಾಡ್ತೀವಿ DC ಮತ್ತು ಸರ್ಗೆ ಎಲ್ಲರೂ ಇದಕ್ಕೆ ಜಲ್ದಿ ಇದು ಮುಗಿಸ್ರಿ. ನಮಗೆ ಪ್ರಾಬ್ಲಮ್ ಆಗಾಕತ್ತೈತಿ, ಎಲ್ಲರಿಗೂ ಪ್ರಾಬ್ಲಮ್ ಆಗಾಕತ್ತೈತಿ ಮತ್ತು ಪ್ಯಾನಿಕ್ ಸಿಚುವೇಶನ್ ಇದೆ. ಸ್ವಲ್ಪ ಜಲ್ದಿ ಮುಗಿಸ್ರಿ. ನಿಮ್ದು ಏನು ಪ್ರೊಸೆಸ್ ಇದೆ ನಮಗೆ ಹೇಳ್ರಿ. ಅವರು ಬೈಟ್ ಕೊಡ್ಬೇಕಾ, ಹೇಳಬೇಕಾ ನಮಗೇನು ಏನಾಗಿದೆ, ಏನು ಪ್ರಾಬ್ಲಮ್ ಇದೆ, ಏನು ಎಲ್ಲ ಸರ್ ಹೇಳಕತ್ತಾರೆ. ಎಲ್ಲ ಡಾಕ್ಯುಮೆಂಟ್ಸ್ ಲೀಗಲಿ ಇದಾವೆ ಮತ್ತು ಎಲ್ಲ ಇದಾವೆ. ಮತ್ತು ಈಗ ಇಷ್ಟು ಇನ್ಕ್ವೈರಿ ಇಷ್ಟು ಡಿಲೇ ಯಾಕೆ ಆಗಾಕತ್ತೈತೆ ರೀ? ಸ್ವಲ್ಪ ಜಲ್ದಿ ಮುಗಿಸ್ರಿ, ನಮ್ಗೂ ಪ್ರಾಬ್ಲಮ್ ಆಗತ್ತೈತೆ ಅಷ್ಟೇ. ಏನು ಗೊತ್ತಿಲ್ಲ ಸರ್, ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಹಾಂ ಸರ್, ನಂದು
3 ಇಯರ್ಸ್ ಆಗಿದೆ ಸರ್. ಏನೂ ಪ್ರಾಬ್ಲಮ್ ಇಲ್ಲ ಸರ್, ಏನೂ ಪ್ರಾಬ್ಲಮ್ ಇಲ್ಲ. 3 ಇಯರ್ಸ್ದಿಂದ ನಾವು ಇನ್ವೆಸ್ಟಿಂಗ್ ಮಾಡಾಕತ್ತೀವಿ ರೀ, ಏನೂ ಪ್ರಾಬ್ಲಮ್ ಇಲ್ಲ. ಮಯೂರ್ ಪಾಟೀಲ್. ಥ್ಯಾಂಕ್ ಯು. ನಾನು ಕೂಡ ಆದಿತ್ಯ ರಾಜ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೀನಿ. ನಂದಂತೂ ಇನ್ವೆಸ್ಟ್ಮೆಂಟ್ ಎಲ್ಲರಿಗಿಂತ ಹೈಯೆಸ್ಟ್ ಐತಿ. ಆದರೂ ನಾನು 1 ವರ್ಷ ಆಯ್ತು ಇನ್ವೆಸ್ಟ್ಮೆಂಟ್ ಮಾಡಿ, ಯಾವಾಗೂ ನನಗೂ ಪೇಮೆಂಟ್ ಬಂದಿಲ್ಲ, ಹಿಂಗೆ ಏನೂ ಸಮಸ್ಯೆ ಆಗಲಿಲ್ಲ, ಏನೂ ತೊಂದರೆ ಆಗಲಿಲ್ಲ. ಈ ಇನ್ವೆಸ್ಟಿಗೇಷನ್ ಇವು ಶುಭಮ್ ಇವು ಆಗಿದ ತಕ್ಷಣ ಇವರು ಎಲ್ಲರದು ಎನ್ಕ್ವೈರಿ ಮಾಡ್ಯಾತಾರೆ. ಸೊ ಆದರೂ ಏನಾಯ್ತಲ್ಲ, ಅವ್ರು ಎನ್ಕ್ವೈರಿ ಲಘು ಮುಗಿಸ್ಬೇಕು. ಯಾಕಂದರೆ ಎಲ್ಲರದು ಎಂಪ್ಲಾಯ್ ಕೆಲಸ ಮಾಡಲಿಲ್ಲ ಅಥವಾ ಬೇರೆಯವರು ರೊಕ್ಕ ಬೇಕಾಗಿರೋ ರೊಕ್ಕ ಹಾಕಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅವರು ಅಕೌಂಟ್ಸ್ ಇವು ಅವು ಸೀಲ್ ಮಾಡಿಕೊಂಡು ಇದು ಮಾಡಿದ್ರೆ ನಮ್ಮ ರೊಕ್ಕ ಬರೋದು ಹೆಂಗೆ ಬರೋದು? ಸರ್ ಎಲ್ಲರೂ ಎಲ್ಲರೂ EMI ಅದಾವು. ಎಲ್ಲರೂ ಪಾಪ ಅವ್ರ ಸ್ಟಾಫಿಂದನೂ ಕೂಡ ಅವರು ಎಲ್ಲ ಇಷ್ಟು ಲೇಡೀಸ್ ಕೆಲಸ ಮಾಡ್ತಾರೆ, ಅವರು ವಿಚಾರ ಮಾಡ್ಕೋಬೇಕು. ಇವು ಡಿಪಾರ್ಟ್ಮೆಂಟ್ದವರು ಏನೂ ವಿಚಾರ ಮಾಡ್ತಾ ಇಲ್ಲ, ಬರೀ ತಮ್ಮ ಅಷ್ಟು ನೋಡ್ಕೊಳತ್ತಾರೆ. ಇಡೀ ಜನತದ್ದು ಇಷ್ಟು ರೊಕ್ಕ ಐತಿ, ಇವರು ಇಷ್ಟು ಜನ ಕೆಲಸ ಮಾಡತ್ತವರು, ಯಾವ ರೀತಿ ಲಘು ಮುಗಿಸ್ಬೇಕು, ಯಾವ ರೀತಿ ಕೆಲಸ ಆಗಬೇಕು, ಯಾರಿಗೆ ತೊಂದರೆ ಆಗಬಾರ್ದು. ಅವ್ರ ಕೆಲಸ ಏನು ಇನ್ವೆಸ್ಟಿಗೇಷನ್ ಅವ್ರು ಮಾಡಲಿ, ಅವ್ರು ಕೆಲಸ ಮಾಡೋರಿಗೆ ಕೆಲಸ ಮಾಡ್ಕೊಳ್ಳಿ ಅಲ್ಲ. ಅವ್ರು ಏನೈತಿ ಅವ್ರು ರಿಪೋರ್ಟ್ ಕೊಡಲಿ, ಅವ್ರು ರಿಪೋರ್ಟ್ ಕೊಟ್ಟು ಏನಾಗ್ತದೋ ಆಗಲಿ. ಇಲ್ಲ, ಆ್ಯಸ್ ಪರ್ ಕೆಪಿಟಲ್ ಆ್ಯಕ್ಟ್ 3 ಅದು ಏನಾಯ್ತಲ್ಲ, ಯಾರ್ದು ಏನಾಯ್ತಲ್ಲ, ಈಗ ನಾ ಏನು ಹೇಳ್ತೀನಿ, ಮಾಲಕರ ನೀವು ಕಂಪ್ನಿ ಇದೀರಿ, ಆ ಕಂಪ್ನಿ ಮಾಲಕ್ ಎಲ್ಲಿ ಅಂತೂ ಇರಲಿ ರೀ. ಕಂಪ್ನಿ ಐತಿ, ಎಂಪ್ಲಾಯೀಸ್ ಅದಾರ, HR ಅದಾರ, ಮ್ಯಾನೇಜರ್ ಅದಾರು, ಯಾವ ಎಲ್ಲ ಟೀಮ್ ಐತಿ. ಎಲ್ಲ ಮಾಲಕರ ಯಾವ ಕಂಪ್ನಿ ಒಳಗೆ ಇರ್ಬೇಕಂತ ಹಂಗೇನಿಲ್ಲ. ಇಲ್ಲ ಅಂದ್ರೆ ಏನು ಸಹಕಾರಿ ಕೊಡ್ಬೇಕು. ಇಲ್ಲ ರೇಡ್ ಆಗಲಿಲ್ಲ, ರೇಡ್ ನಾ ಏನು ಹೇಳ್ತೀನಿ, ಸರ್ಕಾರಕ್ಕೆ ಪ್ರಶ್ನೆ ಓಕೆ ಮಾಡಬೇಕು, ನಾವು ಮಾಡೋರು ಏನಂತ ಯಾವಾಗೂ ಇವರು ಎನ್ಕ್ವೈರಿ ಏನಾಯ್ತಾ ಮಾಡಿಕೊಂಡು ಆಯ್ತಪ್ಪ, ಅವರು ಎನ್ಕ್ವೈರಿ ಒಳಗೆ ಏನು ಸಿಕ್ಕೈತಿ ಏನಿಲ್ಲ ಅದರ ಪ್ರಕಾರ ಮೇಲೆ ಹೋಗ್ತದಲ್ಲ. ಇದು ಕೆಪಿಟಲ್ 3 ಆ್ಯಕ್ಟ್ ಸರ್. ಇನ್ನೂ ಮಟ್ಟ ಏನಾಯ್ತಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಾರು, ಇಲ್ಲಪ್ಪ ಹಿಂಗಾಗೈತಿ ಅಗ್ರಿಮೆಂಟ್ ಪ್ರಕಾರ ನನಗೂ ದುಡ್ಡು ಬಂದಿಲ್ಲ, ಒಂದಂತೂ ಕಂಪ್ಲೇಂಟ್ ತೋರಿಸ್ರಿ ಸಾಕಂತೆ ನಾನು. ಹೌದು, ಕೆಪಿಟಲ್ ಆ್ಯಕ್ಟ್ 3 ಒಳಗೆ ಏನಾಯ್ತಲ್ಲ, ಕಂಪ್ಲೇಂಟ್ ಬರಬೇಕು ನಿಯಮ ಉಲ್ಲಂಘನೆ ಆಗಿಲ್ಲ ಅಂತಂದ್ರೆ ಮಾಲಕ್ ಬಂದು ಆನ್ಸರ್ ಮಾಡಿದ್ರೆ ಸರ್. ಯಾವ ಎಲ್ಲ ಕಂಪ್ನಿ ಸರ್, ಯಾವಾಗೂ ಕಂಪ್ನಿ ಯಾವ ಏನಿರ್ತದಲ್ಲ, ಯಾವ ಇಲ್ಲ ಹೇಳ್ತೀನಿ ಅದು ಹೌದು. ಇಲ್ಲ, ನಾನು ಕೊಡ್ತಾ ಇಲ್ಲ, ನಾ ಇನ್ವೆಸ್ಟ್ ಮಾಡೀನಿ, ನಂದು ರೊಕ್ಕ ಏನೈತೆ. ಇಲ್ಲ ಹೇಳ್ತೇನೆ, ಆ್ಯಸ್ ಪರ್ ಆಲ್ ದ ಪೇಮೆಂಟ್ಸ್ ನನಗೂ ಅಕೌಂಟ್ ಕೂಡ ಬಂದಿದ್ದದ್ದು TDS ಕಟ್ ಆಗಿ ಪರ್ಫೆಕ್ಟ್ ಆಗಿ ಏನು ಅದು ಉಲ್ಲಂಘನೆ ಆಗಬಾರ್ದು ಅದ ಪ್ರಕಾರನೂ ಬಂದೈತಿ. ಅದು ಏನು ಉಲ್ಲಂಘನೆ ಅದು ಮಾಡಿ ದ್ಯಾಟ್ ವೇ ದಿಟ್ ವೇ ಏನೂ ಇಲ್ಲ. ಇದು ಇಲ್ಲ RBIದು ಅವ್ರದ್ದು ಏನಾಯ್ತಲ್ಲ, ಈಗ ಇಲ್ಲ ಅವ್ರು ಇನ್ವೆಸ್ಟ್ಮೆಂಟ್ ಮಾಡತ್ತಾರಲ್ಲ. ಸರ್, ಅವ್ರ ಬೇಸ್ ಮೇಲೆ ಕೆಪಿಟಲ್ 3 ಆ್ಯಕ್ಟ್ ಒಳಗೆ ಯಾವ ಅಗ್ರಿಮೆಂಟ್, ಯಾವ ಫೈನಾನ್ಷಿಯಲ್ ಕಂಪ್ನಿ ಏನಿರುತ್ತೆ ಅಲ್ಲ, ಆ ಇನ್ವೆಸ್ಟ್ಮೆಂಟ್ ಯಾವ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರೆ ಆ ಪ್ರಕಾರ ರೊಕ್ಕ ಅವ್ರಿಗೆ ಬರ್ತದಂದ್ರೆ ಯಾರು ಕಂಪ್ಲೇಂಟ್ ಏನಂದ್ರೆ ಏನೂ ತೊಂದರೆ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ಈಗ ನೋಡ್ತೀನಿ, ಅದು ಒಂದು ಮುಖ್ಯ ಹೇಳ್ತೀನಿ. ಯಾವುದು ಮಾಲಕ್ ಇರಲಿ, ಈಗ ಸ್ವಲ್ಪ ಭಯ ಇರ್ತಾರೆ, ಎಲ್ಲರೂ ಇರಲಿ, ಅವು ಮನುಷ್ಯದ ಇದೂ ಇರುತ್ತೆ ಅದು. ಓಕೆ, ಇಲ್ಲ ಹೇಳ್ತೀನಿ ಅದು ಏನಾಯ್ತಲ್ಲ, ಅವ್ರು ಬಂದ್ರೆ ಆಯ್ತಪ್ಪ ಇದು ಆಗ್ತದ ಅದು ಆಗ್ತದ, ಅರೆಸ್ಟ್ ಮಾಡಿದ್ರೆ ಇಡೀ ಇದ್ದಿದ್ದು ಜನ ಇಷ್ಟು ರೊಕ್ಕ ಹಾಕ್ಯಾರು, ಅಕೌಂಟ್ ಸೀಲ್ ಮಾಡಿದ್ರೆ ಯಾವ ರೀತಿ ಅವ್ರ ಜನದ್ದು ರೊಕ್ಕ ವಾಪಸ್ ಒಳ್ಳೆ ಕೊಡ್ಬೇಕು, ಹೆಂಗೆ ಕೊಡ್ಬೇಕು, ಅವ್ರೆಲ್ಲ ಸಮಸ್ಯೆ ವಿಚಾರ ಮಾಡ್ಕೋಬೇಕಾಗತ್ತೆ ಅಲ್ಲ. ನಾನು ಇನ್ವೆಸ್ಟ್ಮೆಂಟ್ ಮಾಡೀನಿ, ನಂದು ರೊಕ್ಕ ಐತಿ, ರೊಕ್ಕದ್ದು ಐತಿ, ಇಡೀ ಜನತದ್ದು ರೊಕ್ಕ ಐತಿ, ಮತ್ತು ಇವು ಇನ್ನೂ ಏನು ಅಂತಾರೆ ಎಂಪ್ಲಾಯೀಸ್ ಇವ್ರು ಅವರು ಎಲ್ಲರದ್ದು ಐತಿ, ಎಲ್ಲರದ್ದು ವಿಚಾರ ಮಾಡ್ಕೊ ಸ್ವಲ್ಪ ಸಮಾಧಾನ ಇಟ್ಕೋಬೇಕು. ಅವರು ಏನಂತ ನಂದು ಹೇಳೋದು ಮಾತು ಅಷ್ಟೇ ರೀ. ಇವ್ರು ಏನಾಯ್ತಲ್ಲ, ಇವರು ಏನು ಎನ್ಕ್ವೈರಿ ಐತಿ ಇವ್ರ ಬಗೆಹರಿಸ್ಬೇಕು, ಲಘು ಕೆಲಸ ಆಗಬೇಕು. ಏನಾಯ್ತಲ್ಲ, ಇವ್ರ ಕೇಳಿದವ್ರು ಕೆಲಸ ಮಾಡಕ್ಕೆ ಕೊಡಬೇಕು. ಅವ್ರು ಎನ್ಕ್ವೈರಿ ಇರಲಿ ಅಲ್ಲ. ಇಲ್ರಿ, ಅದ್ರಾಗ ಏನು ಅವ್ರು ಸಿಗ್ತದೆ ನೋಡ್ರಿ ಅಲ್ಲ. 6,000 ಜನದೊಳಗೆ ಇಲ್ಲಿ 100 ಜನ ನೀವು ಅವ್ನ ಪರವಾಗಿ ಮಾತಾಡ್ತಾ ಇದ್ರೆ ರಿಮೈನಿಂಗ್ 5,900 ಜನರ ಪರಿಸ್ಥಿತಿ ಏನು ಸರ್? ಅವ್ರದ್ದು ಇನ್ನೂ ಯಾರ್ದು ಕಂಪ್ಲೇಂಟ್ ಇದ್ರೆ ಹೇಳಿ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತೈತಿ ಪೇಮೆಂಟ್ ಇದು ಏನಾಯ್ತಲ್ಲ, ಈಗ ಎನ್ಕ್ವೈರಿ ಶುಭಮ್ ಆಗಿದ ಮೇಲೆ ಹಿಂಗೆ ಬಂದು ಇವ್ರು ಎಲ್ಲಕ್ಕೆ ಏನಿರುತ್ತೆ ಅಲ್ಲ, ಒಂದು ಹಣ್ಣು ಪೆಟ್ಟಿದಾಗ ಒಂದು ಇದು ಆಗೈತಂದ್ರೆ ಎಲ್ಲರದು ನೋಡೋನು ಏನೇನಾಗಿದೆ ಇವು ಯಾವುದು 1,000 ಜನ ಇಲ್ಲಿ ಎಷ್ಟು ರಶ್ ಆಗಬೇಕಾಗಿತ್ತು.
रोहिदास आमले. घटनेची माहिती मिळताच पोलीस घटनास्थळी दाखल झाले आणि परिस्थिती नियंत्रणात आणून तणाव शमवला. विनोद कोलकार, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.